ಆದರೆ ಇವತ್ತು 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನು ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಅಂದ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ತಾರೆ ನೀವು ನೋಡಿರ್ಬೇಕು, ಆಂಧ್ರ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳ ಸಮೇತ ಒಂದು ಗೇಟನ್ನು ಓಪನ್ ಮಾಡಿದಾಗ ಬಹುಶಃ ಅವರೆಲ್ಲರೂ ಕೈ ಜೋಡಿಸಿ ಈ ಇಂಟರ್ ಸ್ಟೇಟ್ ವಾಟ್ರನ್ನ ಯಾವ ರೀತಿ ನಾವು ಬಗೆಹರಿಸ್ಕೊಂಡು ಹೋಗಬೇಕು ಅಂತ ಸೌತ್ ಇಂಡಿಯಾ ಇರ್ತಕ್ಕಂಥ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದೆಲ್ಲ ಅದೇ ನಿಟ್ಟಿನಲ್ಲಿ ಈ ಮೇಕೆದಾಟು ಸಮಸ್ಯೆ ಇರ್ಬೋದು, ನೀರಿನ ಶೇರ್ ಇರ್ಬೋದು, ಭಾಳಷ್ಟು ವರ್ಕೌಟ್ ಮಾಡ್ತಾಯಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಬಹುಶಃ ನನಗೆ ಆ ಕಾನ್ಫಿಡೆನ್ಸ್ ಇದೆ. ನಮಗೆ ಏನು ಇವತ್ತು ಇದೇನು ಯಾರೋ ಮುಖ್ಯಮಂತ್ರಿ ಬಂದಾಗ ಆಗುತ್ತೆ, ಇನ್ನೊಬ್ಬ ಮುಖ್ಯಮಂತ್ರಿ ಬಂದಾಗ ಆಗಲ್ಲ ಅಂತಿಲ್ಲ. ಕಳೆದ 10 ವರ್ಷ ನಿಮ್ಮೆಲ್ರಿಗೂ ನೋಡಿದ್ದೀರ, 10 ವರ್ಷ 20 ವರ್ಷದಿಂದ ನೋಡಿದ್ದೀರ. 3 ವರ್ಷಕ್ಕೊಂದು ಬಾರಿ 2 ವರ್ಷಕ್ಕೊಂದು ಬಾರಿ ಈ ಥರದ ಬರಗಾಲ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ರಿಪೀಟ್ ಆಗ್ತಾಯಿದೆ. ಇದು ಯಾರ ಕಾಲ ಅಂತ ಅಲ್ಲ. ಕೆಲವೊಮ್ಮೆ ಕೆಲವರು ಅನಾವಶ್ಯಕವಾಗಿ ಮಾತನಾಡ್ತಾರೆ. ಮಾಧ್ಯಮದವರು ಸಹ ಅದೆಲ್ಲ ಸತ್ಯ ಗೊತ್ತಿದ್ದು ಅದನ್ನು ನೀವು ಸ್ವಲ್ಪ ಅದನ್ನು ಯಾವ ರೀತಿ ವಿಚಾರವನ್ನು ಜನರಿಗೆ ತಿಳಿಸ್ಬೇಕು ಅನ್ನೋದು ಸಹ ಭಾಳ ಮುಖ್ಯವಾದಂಥ ಜವಾಬ್ದಾರಿ ನಿಮಗೂ ಇದೆ. ಇದು ಯಾರ ಕಾಲದಲ್ಲಿ ಕಾಂಗ್ರೆಸ್ಸು ಅಥವಾ BJP ಜನತಾದಳ ಅಂತಲ್ಲ, ಎಲ್ಲರ ಕಾಲದಲ್ಲೂ ಸಮಸ್ಯೆ ಆಗಿದೆ. ಎಲ್ಲರ ಕಾಲದಲ್ಲೂ ಸಹ ಸುಪ್ರೀಂ ಕೋರ್ಟು ಮತ್ತು ಪ್ರಾಧಿಕಾರ ಕೊಟ್ಟಾಗ ಅಲ್ಪ ಸ್ವಲ್ಪ ನಾವು ನೀರು ಬಿಟ್ಟು ಈ ಜನರ ಸಮಸ್ಯೆನ ಎದುರಿಸಿದ್ದೀವಿ. ಆದರೆ ಈ ಬಾರಿ ನಮಗೆ ಬೆಳೆಗಳಿಗಾಗಿದ್ದರೆ ಏನೋ ಒಂದು ರೀತಿ ಒಂದು ಬೆಳೆ ಹೋಗ್ತಿತ್ತು, ಒಂದು ಬೆಳೆ ಬರ್ತಿತ್ತು, ಕಡಿಮೆ ಆಗ್ತಿತ್ತು ಅಂತ. ಈ ಬೆಳೆಗಳಿಗಿಂತ ಕುಡಿಯೋ ನೀರಿನ ಸಮಸ್ಯೆನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಬಹುಶಃ ನಾವು ಈ ಸಲ ಕುಡಿಯೋಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಈಗಾಗಲೇ ಡಿಪೆಂಡ್ ಮಾಡ್ತಾಯಿದ್ದೀವಿ. ಇದೆಲ್ಲರ ಜೊತೆಗೆ ಭಾನುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡೈರೆಕ್ಷನ್ನ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಇನ್ನೂ ನಿಖರವಾಗಿ ನಾನು ಮುಖ್ಯಮಂತ್ರಿಯವರು ಪ್ರೈವೇಟ್ ಸೆಕ್ರೆಟರಿಗೆ ಮಾತಾಡಿದೆ, ಅವ್ರ ಫೋನ್ ಕನೆಕ್ಟ್ ಆಗಲಿಲ್ಲ. ಬಟ್ ನನಗೆ ಬೇರೆ ವಿಚಾರಗಳಿಂದ ಡೆಲ್ಲಿಯಿಂದ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ. ಬಹುಶಃ ಇವತ್ತು ಡಿಸೈಡ್ ಮಾಡ್ತಾರೆ, ಸಾಯಂಕಾಲದೊಳಗಡೆ ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಇದು ಒಂದು ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತಕ್ಕಂಥದ್ದು, ಇವತ್ತು CWRMA ಒಂದು ಪ್ರಾಧಿಕಾರ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು, ಮತ್ತು ಜೊತೆಗೆ ಆಲ್ ಪಾರ್ಟಿ ಮೀಟಿಂಗ್ ಭಾನುವಾರ ದಿವಸ ಕರೆಯುವಂಥ ಆಲೋಚನೆ ಮಾಡಿ ಇವತ್ತು ಡಿಸೈಡೇ ಮಾಡಿದರೆ ಬಹುಶಃ ಇದು ಒಂದು ನಮ್ಮ ಮುಖ್ಯಮಂತ್ರಿಗಳ ಒಂದು ಕರೆಕ್ಟ್ ನಿಲುವು. ಮತ್ತು ಇದೆಲ್ಲವನ್ನು ನಾವು ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನು ತೀರ್ಮಾನವನ್ನು ತಗೋಬೇಕಾಗುತ್ತೆ. ಅದರಿಂದ ನಮ್ಮ ಪ್ರತಿಭಟನಾಕಾರರಿಗೆ ಮತ್ತು ಎಲ್ಲ ಸಂಘಟನೆ, ಕನ್ನಡ ಪರ ಸಂಘಟನೆಯವರಿಗೆ, ರೈತರಿಗೆ ನಾನು ವಿನಂತಿ ಮಾಡೋದು ಸರ್ಕಾರದ ಪರವಾಗಿ, ನಮ್ಮ ಮುಖ್ಯಮಂತ್ರಿಗಳು ಭಾಳ ಸಮರ್ಥವಾಗಿ ಇವೆಲ್ಲವನ್ನೂ ನಿಭಾಯಿಸ್ತಾ ಇರೋದ್ರಿಂದ ನಾವು ತಮ್ಮ ಆವೇಶವನ್ನು ತೋರಿಸ್ಬಾರ್ದು ಅಥವಾ ತಮ್ಮ ಆತಂಕವನ್ನು ತೋರಿಸ್ಬಾರ್ದು ಅಂತಿಲ್ಲ. ಬಹುಶಃ ಎಲ್ಲರೂ ಸಹನೆಯಿಂದ, ತಾಳ್ಮೆಯಿಂದ ಸಹಕರಿಸಬೇಕು. ಮತ್ತು ವಿರೋಧ ಪಕ್ಷಗಳು ಇದನ್ನು ಒಂದು ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅನ್ನೋದಿರಬೇಕೇ ವಿನಃ ಇದು ಆಡಳಿತ ಪಕ್ಷದ ವಿರುದ್ಧ ನಾವು ಇದೊಂದು ಸಂದರ್ಭ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಸಂದರ್ಭವನ್ನು ಅವರು ಮಾಡಬಾರ್ದು. ಅವರೂ ಸಹ ಈ ಒಂದು ಸಮಸ್ಯೆಯನ್ನು ಜೊತೆಲಿ ಸೇರಿ ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ಕೈ ಜೋಡಿಸ್ತಾರೆ. ಭಾನುವಾರ ಅವರು ಮೀಟಿಂಗು ನಿಗದಿ ಆದರೆ ಬಹುಶಃ ಮೀಟಿಂಗ್ನಲ್ಲಿ ಉತ್ತಮವಾದಂಥ ಸಲಹೆಯನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಭರವಸೆ ನನಗಿದೆ.